ತಗೊಳಕ್ ಬಂದೆ, ಮರ್ತೇ ಹೋಯ್ತು. ಇಲ್ಲಿ ಡಾರ್ಕ್ ಕಲರ್ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 7:50 ಆಗಿದೆ ಅನಿಸುತ್ತೆ. ನಾನು ಬಂದಿದ್ದು 7:30ಗೆ. ಏನೂ ಕೆಲಸ ಮಾಡಲಿಲ್ಲ, ಯಾಕೋ ಬೇಜಾರು ಬಂತರ. ಪಾತ್ರೆ ನಮಗೋಸ್ಕರ ಕಾಯ್ತಿದೆ, ಅದನ್ನು ತೊಳಿಬೇಕು. ಅಡುಗೆ ಕೂಡ ಮಾಡಬೇಕು. ಸಾಂಬಾರಿದೆ, ಅನ್ನ ಏನಾದರೂ ಮಾಡಿ ತಿನ್ನಬೇಕು. ರೈಸ್ ಮಾಡಿ ತಿಂದರೆ ಆಯಿತು. ನನ್ನ ಫ್ರೆಂಡ್ ಬರಬೇಕು, ಅವರಿಗೋಸ್ಕರ ವೆಯ್ಟಿಂಗ್. ಸೊ ವ್ಲಾಗ್ ಮಾಡೋಣ ಅಂತ ಅಡಪ್ಪ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ಹಬ್ಬ ಇರೋದ್ರಿಂದ ಊರಿಗೆ ಹೋಗಬೇಕು, ಪ್ಯಾಕಿಂಗ್ ಮಾಡಬೇಕು. ಬ್ಯಾಗ್ ತರಬೇಕಂತ ಅಂದ್ಕೊಂಡೆ. ಈ ಬ್ಯಾಗು ಸ್ವಲ್ಪ ಹಾಳಾಗಿದೆ, ಸೊ ಹೊಸ ಬ್ಯಾಗ್ ತರಬೇಕು. ಹಾಗೆ ಮೇನಾಗೆ ನನ್ನ ಮೊಬೈಲಿಗೆ ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕು. ಅದು ಫುಲ್ ಹೊಡೆದಾಕ್ಬಿಟ್ಟಿದ್ದೀನಿ. ತಪ್ಪು ಅನ್ನೋದು ಬಿದ್ದೋಗ್ತಾನೆ ಇರುತ್ತೆ, ಏನೋ ಗೊತ್ತೇ ಇಲ್ಲ. ಎಷ್ಟು ಸಲ ಬೀಳಿಸಿದೀನಿ. ಐಫೋನ್ ಅಂತೆ, ಐಫೋನ್ ಅದು ಎಷ್ಟು ಸಲ ಬಿದ್ದಿದೆಯೋ. ಆ ಲೆನ್ಸ್ ಕೂಡ ಒಂದು ಸ್ವಲ್ಪ ಹಾಕ್ಸ್ಬೇಕು, ಅದೊಂಚೂರು ಹಾಳಾಗಿದೆ. ಸೊ ಎಷ್ಟೊಂದು ಕೆಲಸ ಇದೆ, ನೋಡಬೇಕು ಏನು ಮಾಡೋದು. ಅದೊಂದು ಮುಗಿಸಿದಾದ್ಮೇಲೆ ಪ್ಯಾಕಿಂಗ್ ಶುರು ಮಾಡ್ಕೋಬೇಕು. ಸೊ ನಾನಿವಾಗ ಟೆಂಪರ್ ಗ್ಲಾಸ್ ಬರಬೇಕಂತ ಹೋಗ್ತಾ ಇದ್ದೀನಿ. ಬಿಕಾಸ್ ನನ್ನ ಫೋನ್ ಫುಲ್ ಹಾಳಾಗಿದೆ, ಫುಲ್ಲೆಲ್ಲ ಹೊಡೆದೋಗಿದೆ. ಅದು ನೀಟಾಗಿ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ. ஸோ இதுலேயே லென்ஸ் வரும். இப்போ வரும் நான் இது மட்டும் பேனல் மாத்திரம் தான் காமிச்சிருக்கிறேன். இங்கே லென்ஸு அது கூடவே வரும், சேம் கலரில். ಸೊ ಇವಾಗ ಲೆನ್ಸ್ ಎಲ್ಲ ಹಾಕ್ಸಿದ್ದಾಗಿದೆ. ಸೊ ಇವತ್ತು ಫಸ್ಟ್ ಸ್ಯಾರಿ ಶಾಪಿಂಗ್, ಸ್ಯಾರಿ ತೊಗೊಬರ್ಬೇಕು. ಅಮ್ಮ ಮತ್ತು ಅಜ್ಜಿಗೆ ಹೊಸ ಕೊಡಿಸ್ತಾ ಇದೆ. ಈ ವರ್ಷ ಮರ್ತೋಗಿತ್ತು, ನೆನಪಾಯಿತು ಸಡನ್ಲಿ. ಸೊ ಇಲ್ಲೇ ತೊಗೊಬಿಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಬೇಕು ಅಲ್ಲಿ ಯಾವ ಸ್ಯಾರಿ ನಮಗೆ ಇಷ್ಟ ಆಗುತ್ತೆ ಅದು. ಸೊ ಇದೊಂದು ಸೆಲೆಕ್ಟ್ ಮಾಡಿದ್ದೀನಿ, ಬಟ್ ಇದು ಸ್ವಲ್ಪ ಲೈಟ್ ಕಲರ್ ಇದೆ. ಇಲ್ಲಿ ಡಾರ್ಕ್ ಕಲರ್ ನೋಡ್ತಾ ಇದ್ದೀನಿ, ನೋಡ್ಬೇಕು ಅದು ತೊಗೊಳ್ಳೋದು ಅಂತ. ಕಟ್ಟಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಇದೊಂದು ಆ್ಯಂಡ್ ಈ ಕಲರು, ಇದು, ಈ ಮೂರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು ನಮ್ಮಮ್ಮ, ನಮ್ಮ ಅಜ್ಜಿ, ಇದು ನಂದು. ಒಂದು ಈ ಥರ ಸೌತ್ ಸಿಲ್ಕ್ ಅಂತ ಇದೆ. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇದು 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 ಈ ಮೂರಲ್ಲಿ ಯಾವ್ದಾದ್ರು ಒಂದು ನಾನು ತೊಗೋತೀನಿ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಅವ್ರು ತೊಗೊಂಡಾದ್ಮೇಲೆ ನಾನು ತೊಗೋತೀನಿ. ಹಾಂ, ಆ ಕಡೆ ತಿರುಗ್ಬಿಡು. ಇಷ್ಟ ಆಯ್ತದೆ, ಈ ಕಡೆನೇ ತಿರುಗಿ ತೆಗಿದ್ದೀನಿ. ಲಡ್ಡು 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 ಏನದು ಅನ್ಬೇಕಮ್ಮ? ಒಂದು ಲಡ್ಡು ಪಾಪಲ್ಲ ಹಾಂ ಬಂದೆ. ಶಾಪಿಂಗ್ ಮುಗಿಸಿ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬಂದಿದ್ದೀನಿ. ಇವಾಗ ನಮಗೋಸ್ಕರ ಪಾತ್ರೆ ಕಾಯ್ತಿದೆ, ಅದನ್ನು ತೊಳೆದು ಪ್ಯಾಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಬೇಕೀಗ. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು. ಇವಾಗ ಬಂದು ಬ್ಯಾಗಲ್ಲಿ ಏನೇನಿದೆ ಅಂದರೆ ಇದರಲ್ಲಿ ಸನ್ಸ್ಕ್ರೀನು, ಇದು ಮಾಯ್ಶ್ಚರೈಸರು, ಆ್ಯಂಡ್ ನಾರ್ಮಲಿ ಸಿರಮ್ಮು, ಇದೊಂದು ಸಿರಮ್ ಇದೆ. ಅದು ಬಿಟ್ಟರೆ ಬಿಂದಿ, ಇದು ಸನ್ಗ್ಲಾಸಸ್. ಗಾಡೀಲಿ ಹೋಗೋದ್ರಿಂದ ಇದೊಂದು ಬೇಕು. ಸೊ ಐಲೈನರ್, ಲಿಪ್ಸ್ಟಿಕ್, ಇದಿಷ್ಟು ಇಲ್ಲಿ ಪ್ಯಾಕ್ ಆಗಿದೆ. ಆ್ಯಂಡ್ ಬ್ಯಾಂಗಲ್, ಆ್ಯಂಡ್ ಇದೊಂದು ಪುಟ್ಟು ಓಲೆ. ಈ ಬ್ಯಾಗಲ್ಲಿ ಇಷ್ಟಿದೆ, ಎಲ್ಲ ಒಟ್ಟಿಗೆ ಸಿಗಬೇಕಂತ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಡ್ರೆಸ್ಸು, ನಮ್ಮಮ್ಮ ಮತ್ತು ನಮ್ಮ ಅಜ್ಜಿಗೆ ತೊಗೊಂಡಿರೋ ಸೀರೆ. ನಾನು ನಿಮ್ಗೆ ಅವಾಗಲೇ ತೋರಿಸ್ತೆ ಅನ್ಸುತ್ತೆ. ಇದೆರಡು ಸೀರೆ ಅವರಿಗೆ. ಇದನ್ನು ಇಲ್ಲಿ
ಗಾಡೀಲಿ ಹಾಕೋದಾ ಇಲ್ಲ ಇಲ್ಲೇ ಹಾಕ್ಕೊಳ್ಳೋದಾ ನೋಡಬೇಕು. ಜಾಗ ಹಿಡ್ಕೊಂಡ್ರೆ ಇಲ್ಲೇ ಹಾಕೋತೀನಿ, ಇಲ್ಲ ಅಂದರೆ ಗಾಡೀಲಿ ಆಗುತ್ತೆ. ಇಷ್ಟ. ಬೆಳಗ್ಗೆ ಇದೇ ಡ್ರೆಸ್ಸಿಗೆ ಜರ್ಕಿನ್ ಹಾಕ್ಕೊಂಡು ಹೋದರೆ ಆಯಿತು. ಅಲ್ಲಿ ಹೋಗಿ ಹೆಂಗೂ ಫ್ರೆಶ್ ಅಪ್ ಆಗ್ತೀನಿ. ಸೊ ಹಾಗಾಗಿ ಇದೇ ಡ್ರೆಸ್ಸಲ್ಲಿ ನಾಳೆ ನಾವು ಊರಿಗೆ ಹೋಗುವೆವು. ಆ್ಯಂಡ್ ಗಾಡಿ ಡಾಕ್ಯುಮೆಂಟ್ಸ್ ಎತ್ಕೋಬೇಕು. ಅವಾಗ ಯಾವ ಪೊಲೀಸರು ಹಿಡಿತಾರ ಗೊತ್ತಿಲ್ಲ. ಅದು ಬಿಟ್ಟರೆ ಹೆಡ್ಫೋನ್ ಚಾರ್ಜ್ ಹಾಕಿದ್ದೀನಿ, ಅದನ್ನೊಂದು ತೊಗೋಬೇಕು. ಮತ್ತು ಟ್ರೈಪ್ಯಾಡ್ ತೊಗೋಬೇಕು. ಇದಿಷ್ಟು ಪ್ಯಾಕ್ ಮಾಡಿದ್ರೆ ನಾನು ಒಂದು ಪ್ಯಾಕಿಂಗ್ ಮುಗೀತು. ಇದೇ ಬ್ಯಾಗ್ನ ತೊಗೊಂಡು ಹೋಗೋದು ಅಷ್ಟೇ. ಮತ್ತು ನಾಳೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಊರಿಗೆ ಹೋಗೋದು, ಅಲ್ಲಿ ಏನೇನು ಮಾಡ್ದು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಬಾಯ್. ನಾಳೆ ಬೆಳಿಗ್ಗೆ ಸಿಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಮನೆಗೆ ಹೋಗೋದು. 7 ಆಲ್ರೆಡಿ ಆಗೋಗಿದೆ. ಎದ್ದು ಫ್ರೆಶ್ ಅಪ್ ಆಗಿ ಐ ಥಿಂಕ್ 7:30 ಬ್ಯಾಂಗ್ಳೂರ್ ಬಿಟ್ಟರೆ ಐ ಥಿಂಕ್ 9:30 ಅಷ್ಟೆಲ್ಲ ನಾನು ಕನ್ನಡಪುರ ರೀಚ್ ಆಗ್ತೀನಿ. ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ಸೊ ರೆಡಿ ಆಗಿದ್ದಾಯಿತು. ಇವಾಗ ಹೊಡೋದು. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಚಾರ್ಜರ್ ಒಂದು ಹಾಕಿ ಹೊರಟ್ರೆ ಆಯಿತು. ಸೊ ಹೆಲ್ಮೆಟ್ ಇದೆ, ಹೆಲ್ಮೆಟ್ ತೊಗೊಂಡು ಹೋದರೆ ಇಸ್ ಕಂಪ್ಲೀಟ್ ಆ್ಯಂಡ್ ಬಾಯ್. ಸೋಲೋ ಟ್ರಿಪ್ ಇದು ಯಾರಿಗೆ ತಾನೇ ಇಷ್ಟ ಇಲ್ಲ? ನನಗಂತೂ ತುಂಬ ಇಷ್ಟ. ಬಿಕಾಸ್ ನನಗೆ ಟ್ರಾವೆಲಿಂಗ್ ಮಾಡೋದು ತುಂಬ ಇಷ್ಟ. ಲೈಕ್ ನನ್ನ ಬೈಕಲ್ಲಿ ನನಗೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ. ಬೈಕ್ ಅಂತ ವಿಷಯ ಬಂದಾಗ ಈಸ್ ನಾಟ್ ಎ ಬೈಕ್, ಅದೊಂದು ಬೈಕ್ ಅಥವಾ ಸ್ಕೂಟಿಯಾಗಿ ನಾನು ಅದನ್ನು ನೋಡಲ್ಲ. ಅದು ನನ್ನ ಲೈಫಲ್ಲಿ ಒಂದು, ಅಥವಾ ನನ್ನ ಪಾರ್ಟ್ನರ್, ಮೈ ಕ್ರ್ಯಾಶ್, ಮೈ ಲವ್, ಎವ್ರಿಥಿಂಗ್ ಈಸ್ ಮೈ ಬೈಕ್ ಓನ್ಲಿ. ಅದನ್ನು ರೆಡಿ ಮಾಡಿಸೋದಾಗಿರ್ಬೋದು, ಅದಕ್ಕೆ ಕ್ಲೀನಾಗಿ ಸ್ನಾನ ಮಾಡಿಸೋದಿರ್ಬೋದು, ಅದಕ್ಕೇನಾದ್ರು ಸ್ಟಿಕ್ಕರ್ ಹಾಕ್ಸ್ಬೋದು, ಪೂಜೆ ಮಾಡೋದು, ಪ್ರತಿಯೊಂದು ನಾನು ತುಂಬಾ ಖುಷಿ ಕೊಡುತ್ತೆ. ನನಗಿಂತ ಜಾಸ್ತಿ ನಾನು ಅದನ್ನು ಕೇರ್ ಮಾಡ್ತೀನಿ, ನೋಡ್ಕೊತೀನಿ. ನಾನು ಚೆನ್ನಾಗಿರ್ತೀನೋ ಇಲ್ವೋ, ನನ್ನ ಬೈಕ್ ಚೆನ್ನಾಗಿರಬೇಕು. ಬಟ್ ಈ ಬೆಂಗಳೂರಿಗೆ ಬಂದು ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಂದು ಸಲ ವಾರಕ್ಕೆ 2 ಸಲ ಸ್ನಾನ ಮಾಡಿಸಲ್ಲ, ವಾರಕ್ಕೆ 1 ಸಲ ಆದರೂ ನೀಟಾಗಿ ವಾಷಿಂಗ್ ಅಂತೂ ಮಾಡ್ತೀನಿ. ಬೈಕ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ತೊಗೊಳ್ಳೇಬೇಕನ್ನೋ ರೀಸನಿಗೆ ತೊಗೊಂಡಿದ್ದು. ಲೈಕ್ ಯಾರೋ ಏನೋ ಹೇಳಿದ್ರು, ನಿಮ್ಮ ಹತ್ರ ಒಂದು ಗಾಡಿ ಇಲ್ಲ, ಬೇರೆಯವ್ರನ್ನ ಕಾಯ್ತೀರಾ, ಲೈಕ್ ಈ ಥರ ಮಾತು ಬಂದಾಗ ಎಷ್ಟೇ ಕಷ್ಟ ಆಗಲಿ ನಾನು ಬೈಕ್ ತೊಗೋತೀನಿ ಅಂತ ತೊಗೊಂಡಿದ್ದು. ಬಟ್ ನನಗೆ ಒಂದು ರಿಯಲೈಸ್ ಆಗಿದ್ದು ಏನಂದರೆ, ಆ ಟೈಮಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ಹತ್ರ ಏನೋ ಒಂದನ್ನು ತೊಗೋತೀವಿ ಅಂದರೂ ಒಬ್ರ ಹತ್ರ ಕೇಳೋದಿದೆಯಲ್ಲ, ನಮ್ಮ ಈಗೋನ ಬಿಟ್ಟು ನಾವು ಅವ್ರ ಹತ್ರ ಕೇಳಿರ್ತೀವಿ. ಅದು ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ವಾಟ್ ಎವರ್, ಅವ್ರು ಕೊಡ್ತಾರೆ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಹತ್ರ ಏನಾದ್ರು ಇದ್ದರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಅವತ್ತು ನನಗೆ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಅರ್ಥ ಆಯಿತು. 20,000ನೇ ಇರ್ಬೋದು, 10,000, 20,000 ಎಷ್ಟೇ ಆಗಿರಲಿ, ಒಂದು ಅಮೌಂಟ್ ಕೇಳಿದಾಗ ಇದ್ದರೂ ಇಲ್ಲ ಅಂದಾಗ, ಇಲ್ಲ ನಾವು ಸೇವ್ ಮಾಡಬೇಕಿತ್ತು, ನಮ್ಮ ಹತ್ರ ಇದ್ದಿದ್ರೆ ನಾವು ತೊಗೋಬೋದಾಗಿತ್ತು ಅನ್ನೋದು ಒಂದು ಬರುತ್ತೆ. ನನಗಂತೂ ಆ ಬೈಕ್ ತೊಗೋಬೇಕಾದ್ರೆ ತುಂಬ ಜನದ ಹತ್ರ ಕೇಳಿದ್ದೀನಿ. ಲಿಟ್ರಲಿ ಅಳು ಬರೋ ಅಷ್ಟು ಫೀಲ್ ಆಗಿದೆ. ಯಾರೂ ಕೊಟ್ಟಿಲ್ಲ, ಅಮ್ಮ ಕೊಟ್ಟಿದ್ದು. ನಂಗೆ ಅದಕ್ಕೆ ಆ ಬೈಕ್ ತುಂಬಾ ಇಷ್ಟ. ಎಷ್ಟೇ ಕಷ್ಟ ಆಗಲಿ, ಏನೇ ಹಾಳಾಗೋಗಲಿ, ಅದನ್ನು ನೀಟಾಗಿ ರೆಡಿ ಮಾಡಿಸ್ಕೋತೀನಿ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಂಗೆ ಆ ಬೈಕ್ ಬೇಕು. ನಾನು ಅದನ್ನು ಓಡಿಸ್ಲಿ ಬಿಡಲಿ, ಅದು ನನ್ನ ಜೊತೆ ಇರಬೇಕು. ಬಿಕಾಸ್ ನನ್ನ ಕಷ್ಟ ಕಾಲದಲ್ಲಿ ನಂಗೆ ಹೆಲ್ಪ್ ಮಾಡಿರೋದು, ನಾನು ಇಲ್ಲೇ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗಿದ್ದು ನನ್ನ ಬೈಕ್ ಮಾತ್ರನೇ. ಸೊ ನನಗೆ ಬೈಕ್ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ. ಇನ್ನೊಂದು ಏನಂದರೆ, ನಾನು ಅದನ್ನು ಯಾರಿಗೂ ಕೊಡೋಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಗಾಡಿನ ಯಾರೂ ಡ್ರೈವ್ ಮಾಡೋದು ನನಗೆ ಇಷ್ಟ ಆಗೋಲ್ಲ. ಒಂಥರ ಪೊಸಿಟಿವ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಯಾರು ಏನಾದ್ರು ಕೇಳಿದೆ ಕೊಡು, ನಾನು ಇಲ್ಲ ನಾನೇ ಓಡಿಸ್ತೀನಿ. ಎಷ್ಟೇ ದೂರ ಆಗಲಿ ಪರವಾಗಿಲ್ಲ, ನಾನು ಓಡಿಸ್ತೀನಿ. ನನಗೆ ತುಂಬ ಇಷ್ಟಪಡೋರ್ಗೆ ಮಾತ್ರ ನಾನು ಆ ಬೈಕ್ ಡ್ರೈವ್ ಮಾಡೋಕ್ಕೆ ಕೊಡ್ತೀನಿ. ಅದು ಬಿಟ್ಟರೆ ಬೇರೆ ಯಾರಿಗೂ ನಾನು ಬೈಕ್ ಕೊಡೋಲ್ಲ. ಕೇಳಿದ್ರೆ ನಾನು ಪರ್ಮಿಷನ್ ತೊಗೊಂಡು ನಾನು ಗಾಡಿ ತೊಗೋಬೇಕು. ಎಲ್ಲರಿಗೂ ಅಷ್ಟೇ, ಅವ್ರದ್ದೇ ಆದ ವಸ್ತು ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಅದು ತಪ್ಪು ಅಂತ ಅಲ್ಲ. ಕೆಲವೊಬ್ರು ಹೇಳ್ತಾರೆ ಬೈಕ್ನ ಬೈಕ್ ರೀತಿ ನೋಡಿ ಅಂತ. ಬೈಕ್ ರೀತಿ ಕೆಲವೊಬ್ರು ನೋಡ್ಬೋದು. ನನಗೆ ಅದು ಪಾರ್ಟ್ ಆಫ್ ಲೈಫ್. ನಾನು ಹೇಳೋ ಪ್ರಕಾರ ಇಸ್ ಮೈ ಎವ್ರಿಥಿಂಗ್. ನನಗೆ ಖುಷಿ ಆಗಲಿ, ನನ್ನ ದುಃಖ ಆಗಲಿ, ಎಲ್ಲರೂ ನಾನು ಹಂಚ್ಕೊಳ್ಳೋದು ನನ್ನ ಬೈಕ್ ಹತ್ರ. ನಂಗೆ ಬೇಜಾರಾಗಿದೆ ಅಂದ ತಕ್ಷಣ ನಾನು ಡ್ರೈವ್ ಹೋಗ್ತೀನಿ. ನಂಗೆ ಖುಷಿ ಆದರೂ ಡ್ರೈವ್ ಹೋಗ್ತೀನಿ. ನಂಗೆ ಏನೇ ಆಗಲಿ ಅದನ್ನ ನನ್ನ ಹತ್ರ ಹೇಳ್ಕೊತೀನಿ. 1-2 ಸಲ ಕೈ ಕೊಟ್ಟಿದೆ ಅನ್ನೋದು ಬಿಟ್ಟರೆ ಯಾವತ್ತೂ ನಂಗೆ ಕೈ ಕೊಟ್ಟಿಲ್ಲ. ಎಲ್ಲೋ ನಿಂತೋಗೋದು, ಕೆಟ್ಟೋಗೋದು ಈ ಥರ ಆಗಿಲ್ಲ. 1-2 ಸಲ ನಾನು ಯಾವತ್ತಾದರೂ ಅಂದ್ಕೊಂಡು ಇಲ್ಲ ನಾನು ನಿನ್ನನ್ನು ಸೇಲ್ ಮಾಡಿಬಿಡ್ತೀನಿ ಚಿನ್ನಿ ಅಂದಾಗ
ಅದು ಅವಾಗ 2 ಸಲ ಕೈ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ನಂಗೆ ಕೈ ಕೊಟ್ಟಿಲ್ಲ. ಕನಕಪುರದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ನಾನು ಮನೆಗೆ ಹೋದಾಗ ಆಲ್ಮೋಸ್ಟ್ 10:30 ಆಗಿತ್ತು. ಬಿಕಾಸ್ ನಾವು ಫೋಟೋಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಪಾಪುದು. ಸೊ ಹಾಗಾಗಿ ಅದಕ್ಕೆ ಏನೇನು ಐಟಮ್ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದೆ, ಲೈಕ್ ಅದು ನಂಬರು ಇದನ್ನೆಲ್ಲ ಪರ್ಚೇಸ್ ಮಾಡಿ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಸೊ ನಾವು ನಮ್ಮ ಊರಿಗೆ ಬಂದಿದ್ದಾಯಿತು. ಈ ಕಾಲ ಮಳೆಗಾಲ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೇಚರು. ಲೈಕ್ ನೀವು ಬೇಸಿಗೆಗಾಲದಲ್ಲಿ ಊರಿಗೆ ಹೋಗೋದಕ್ಕೂ ಈ ಟೈಮಲ್ಲಿ ಊರಿಗೆ ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಗದ್ದೆ ನಾಟಿ ಎಲ್ಲ ಮಾಡ್ತಾಯಿದ್ರು, ಮಾಡಿ ಆಗೋಗಿತ್ತು, ನೀರು ಹಾರಿಸ್ತಾಯಿದ್ರು, ಅಂದರೆ ನೀರು ಬಿಡ್ತಾಯಿದ್ರು ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಬೆಂಗಳೂರಲ್ಲಿ ಇದೆಲ್ಲ ಕಾಣೋಕ್ಕೆ ಸಿಗಲ್ಲ, ನಮ್ಮ ಊರಿಗೆ ಹೋದಾಗ ಅಥವಾ ಎಲ್ಲಾದರೂ ಹೋದಾಗ ಇದು ನಮ್ಗೆ ಸಿಗುತ್ತೆ. ಇಲ್ಲಿಂದ ನಾನು ಡೈರೆಕ್ಟ್ ಹೊಲದ ಹತ್ರ ಹೋದೆ, ಎಳ್ನೀರು ಕುಡಿಬೇಕಂತ ಅನಿಸ್ತಿತ್ತು. ಅದಕ್ಕೋಸ್ಕರ ನಮ್ಮಪ್ಪ ನಮಗೋಸ್ಕರ ಎಳ್ನೀರು ಕೊಚ್ತಾಯಿದ್ರು. ಸೊ ಇದು ಅಪ್ಪ, ಇದು ನಮ್ಮ ಹೊಲದ ಹತ್ರನೇ ಇನ್ನೊಂದು ಹೊಲ ಇದೆ ಅವ್ರದ್ದು, ಇದೆಲ್ಲ ಅವ್ರದ್ದೇ ಹೊಲ. ನಮ್ಮದು ಸ್ವಲ್ಪ ಇದೆ, ಲೈಕ್ 1 ಎಕರೆ ಆ ಥರ ಇದೆ. ನಾವೇನು ಅಷ್ಟೊಂದು ಇಲ್ಲ. ನಾವು ಬೆಳೆಯೋದು ರೇಷ್ಮೆ ಮತ್ತು ಸೀಮೆ ಹುಲ್ಲನ್ನ ಹಾಕ್ಕೊಂಡಿದ್ದೀವಿ. ಸೀಮೆ ಹುಲ್ಲು ಅಂತ ಅಂದರೆ ಈ ಕಡೆ ಭಾಗದವ್ರಿಗೆ ಗೊತ್ತಿರುತ್ತೆ, ಹಸುಗೆ ಹಾಕೋದು. ರೇಷ್ಮೆ ಮಾಮೂಲಿ ಗೊತ್ತು ರಾಮನಗರದವ್ರಿಗೆ. ಸೊ ಇದನ್ನೆಲ್ಲ ಮುಗಿಸಿ ನಾನು ಮತ್ತೆ ಕನಕಪುರ ಹೋದೆ, ಯಾಕೆಂದರೆ ಅಣ್ಣನ ಬೈಕು ಸರ್ವಿಸಿಗೆ ಕೊಟ್ಟಿದ್ದು, ಅದನ್ನು ಕಲೆಕ್ಟ್ ಮಾಡ್ಕೊಬರೋ ಬೇಕಿತ್ತು. ಹಾಗೆ ಅಲ್ಲಿ ಸ್ಟಿಕ್ಕರ್ ಹಾಕ್ಸಿದ್ವಿ, ಅದನ್ನು ರಿಮೂವ್ ಮಾಡ್ಸೋಕ್ಕೆ ಹೋದಾಗ ನನ್ನ ಗಾಡಿ ಸ್ಟಿಕ್ಕರ್ ಕೂಡ ಹಾಳಾಗಿತ್ತು. ಸೊ ಹೆಂಗೂ ಬಂದಿದ್ದೀನಲ್ಲ, ಇನ್ನೇನು ಮತ್ತು ಇವಾಗೆ ಹಾಕ್ಸ್ಬಿಡೋಣ ಅಂತ ಹೇಳಿ ಸ್ಟಿಕ್ಕರ್ನ ಹಾಕ್ಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಹಾಕ್ಸಿದ್ರೆ ಕೃಷ್ಣನ ಸ್ಟಿಕ್ಕರ್ಸೇ ಹಾಕ್ಸೋದು. ಮೊದಲು ಕೂಡ ಹಾಕ್ಸಿದ್ದು ಕೂಡ ಕೃಷ್ಣನ ಸ್ಟಿಕ್ಕರ್ಸೇ, ಬಟ್ ಇವಾಗ ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಹೇಳಿ 2 ಸ್ಟಿಕ್ಕರ್ನ ಹಾಕ್ಸ್ದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಿಕಾಸ್ ನನ್ನ ಗಾಡೀಲಿ ಯಾವಾಗೂ ಕ್ರಿಶ್ ಅನ್ನೋ ನೇಮು ಯಾವಾಗೂ ಇರಬೇಕನ್ನೋದು ನನಗೊಂದು ಆಸೆ. ಬಿಕಾಸ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಬೈಕು ಹಾಗಾಗಿ, ಮತ್ತು ನಾನು ತುಂಬ ಇಷ್ಟಪಟ್ಟು ನಂಬೋ ದೇವರು ಕೃಷ್ಣ. ಎಲ್ಲ ಟೈಮಲ್ಲೂ ನಮ್ಮ ಜೊತೇಲಿರೋದು ನನ್ನ ಕೃಷ್ಣ, ನನ್ನ ಬೈಕ್. ಸೊ ಹಾಗಾಗಿ ಅವ್ರ ಹೆಸರು ಕೂಡ ಹಾಕ್ಸ್ತೀನಿ, ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನೇ ಹಾಕ್ಸ್ತಾ ಇದ್ದೀನಿ. ಸುಮಾರು ಹೊತ್ತು ತೊಗೋತಿದ್ದು, 1 ಅವರ್ ತೊಗೊಂಡಿತ್ತು. ನಾನು 6 ಗಂಟೆಗೆ ಹೋದವಳು 7:30ಗೆ ಮನೆಗೆ ಬಂದಿದ್ದೀನಿ. ಮನೇಲಿ ಎಲ್ಲೋಗಿದೆ ಇಷ್ಟೊತ್ತು, ಊರಿಗೆ ಬಂದ್ರೂ ಮನೇಲೇ ಇರಲ್ಲ, ಅಲ್ಲೋಗ್ತೆ ಎಲ್ಲೋಗ್ತೆ ಅಂತ ಬೈಸ್ಕೊಂಡಿದ್ದಾಯಿತು. ಏನೇ ಆಗಲಿ, ಬಟ್ ನಂದು ಈಗ ಸ್ಟಿಕ್ಕರ್ ಹಾಕಿದ್ಮೇಲೆ ನನ್ನ ಗಾಡಿ ಲುಕ್ಕೇ ಚೇಂಜ್ ಆಗೋಯಿತು. ನನಗಂತೂ ಸಖತ್ ಇಷ್ಟ ಆಯಿತು. ಏನೇ ಆಗಲಿ, ನಾವು ಇಷ್ಟಪಡೋ ವಸ್ತುಗೆ ಡೆಕೋರೇಟ್ ಮಾಡೋದಾಗಿರಲಿ, ಅದಕ್ಕೇನಾದರೂ ಹೊಸದು ಇಂಟ್ರೊಡ್ಯೂಸ್ ಮಾಡೋದಾಗಿರಲಿ, ಇದನ್ನೆಲ್ಲ ಮಾಡೋದು ಚಿಕ್ಕ ಚಿಕ್ಕ ವಿಷಯನೇ, ಬಟ್ ತುಂಬಾ ಮನ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಅರೌಂಡ್ ನಾನು ಬಂದಾಗ 7:30 ಆಗಿತ್ತು ಅನಿಸುತ್ತೆ. ಮನೆಗೆ ಬಂದು ಊಟ ಮಾಡಿದಾದಮೇಲೆ ಒಡವೆನ ಹಾಕೋಬೇಕಂತ ಅನಿಸ್ತು. ಯಾಕೋ ಅಮ್ಮ ಕೊಟ್ಟಿದ್ದು ಮೂಗ್ನ ತಗೋಬೇಕಂತ ಅನಿಸ್ತಿತ್ತು. ಸೊ ಹಾಗಾಗಿ ಅಮ್ಮ ತಗೊಡ್ತಾಯಿತ್ತು. ನಾನು ಹಾಕಿ ಹೆಂಗೆ ಕಾಣಿಸುತ್ತೆ, ನನ್ನ ಫೇಸಿಗೆ ಅದು ಸೆಟ್ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೆ. ಅಮ್ಮ ಏನೋ ಬೇರೆ ಏನೋ ಕೆಲಸ ಮಾಡ್ತಾಯಿದ್ರು. ಓಕೆ ಅನಿಸ್ತು, ಬಟ್ ಅಮ್ಮ ಕೊಟ್ಟಿದ್ದಲ್ಲ ಪ್ರೀತಿಯಿಂದ. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸಿ ನಾ ಮಲ್ಕೊಂಡಾಗ ಅರೌಂಡ್ 9 ಗಂಟೆಲೆಲ್ಲ ನಿದ್ದೆ ಮಾಡಿಬಿಟ್ಟಿರ್ತೀವಿ ಊರಿಗೆ ಹೋದರೆ. ಸೊ ಮಾರನೇ ದಿನ ನಾವು ಹಬ್ಬ ಏನೂ ಮಾಡಿಲ್ಲ. ಸೊ ತೊಗೊಂಡೋಗಿರೋ ಡ್ರೆಸ್ ವೇಸ್ಟ್ ಆಗಬಾರ್ದಲ್ಲ, ಹಾಗಾಗಿ ಹಾಕ್ಕೊಂಡು ವೀಡಿಯೋಸ್ ಫೋಟೋಸ್ ಯಾರು ತೊಗೊಳ್ಳೋಣ ಅಂತ ಹೇಳಿ ನಮ್ಮ ಹೊಲದ ಹತ್ರ ಹೋಗಿದ್ದೆ. ಊರಿಗೆ ಹೋದರೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ತೀನಿ, ಲೈಕ್ ಹೊಲದಲ್ಲಿರೋದು, ಮನೇಲಿರೋದು. ಹೊಲದ ಹತ್ರ ಹೋದರೆ ಹಸು ಮೇಯಿಸೋದು, ಹಾಲು ಕರಿಯೋದು, ಸೊಪ್ಪು ತಂದು ಹಾಕೋದು, ಇದಿಷ್ಟು ಮಾಡ್ತೀನಿ. ಆಮೇಲೆ ನಮ್ಮ ಬೆಕ್ಕು ನಾಯಿ ಎಲ್ಲ ಇದ್ದೋ ಅಲ್ಲಿ, ಅವನ್ನೆಲ್ಲ ಮಾತಾಡಿಸ್ಕೊಂಡು ಅವನ್ನೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಬಂದೆ. ಏನೇ ಆಗಲಿ, ನಾವು ಕಳೆಯೋ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣ ನಾವು ನಮಗೋಸ್ಕರ ಕಳೆದ್ರೆ ಎನಿ ಟೈಮ್ ಖುಷಿಯಾಗಿರ್ಬೋದು. ನಾನು ತುಂಬ ಇಷ್ಟಪಡೋ ಜಾಗ ಅಂದರೆ ನಮ್ಮ ಹೊಲ, ಅಲ್ಲಿ ಕೆರೆ ಎಲ್ಲ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲಿ ಕೂರಿಸಿರೋ ಗಣಪತಿನ ನೋಡ್ಕೊಬರ್ಬೇಕಂತ ಹೋದ್ವಿ. ಇಲ್ಲಿ ಚಿಕ್ಕ ಮಕ್ಕಳು ಗಣಪತಿನ ಕೂರಿಸಿದ್ರು, ಲೈಕ್ ಇದು ನಂಗೆ ಗೊತ್ತಿರೋರ ಮನೆ. ಸೊ ಹಾಗಾಗಿ ಇಲ್ಲಿ ಹೋಗೋಣ ನೋಡ್ಕೊಬರೋಣ ಅಂತ ಹೋಗಿದ್ದು. ಇದು ಬೇಕಂತ ಹೋಗಿಲ್ಲ, ಅನ್ಎಕ್ಸ್ಪೆಕ್ಟಾಗಿ ಈ ರೋಡಲ್ಲಿ ಹೋದಾಗ ನನಗೆ ಈ ಗಣಪತಿ ಕಾಣಿಸ್ತು. ಅದರಲ್ಲಿ ಈ ಪುಟ್ಟ ಹುಡುಗರು ಕೂರಿಸಿದ್ರಲ್ಲ, ತಾಡ ಹೆಂಗೆ ಕೂರಿಸಿದಾರೆ ನೋಡ್ಕೊಬರೋಣ ಒಂದ್ಸಲ ಅಂತ ಹೇಳಿ ಹೋದೆ. ಪಾಪ ಆ ಹುಡುಗರೇ ಮಂಗಳಾರತಿ ಮಾಡಿ ನಂಗೆ ಕೊಟ್ಟರು. ತುಂಬ ಚೆನ್ನಾಗಿ ಕೂರಿಸಿದ್ರು. ಚಿಕ್ಕದಾಗಲಿ ತುಂಬ ಆಡಂಬರವಾಗಲಿ, ಹೆಂಗೋ ನಮಗೆ ಇಷ್ಟ ಆಗೋಂಗೆ ಗಣಪತಿ ಹಬ್ಬನ ಮಾಡೋದು ಈ ಹುಡುಗರು ನೋಡಿದಾಗ ನಾವು ನಮ್ಮ ಬಾಲ್ಯನ ನೆನ್ಪು ಮಾಡ್ಕೊಂಡ್ವಿ. ಬಿಕಾಸ್ ನಾವು ಕೂಡ ಅಷ್ಟೇ ಚಿಕ್ಕವರಾಗಿದ್ದಾಗ ಏನೋ ಒಂಥರ ಖುಷಿ ಗಣಪತಿ ಹಬ್ಬ ಅಂದರೆ. ಸೊ ನಾವು ಕೂಡ ಎಲ್ಲಿ ಗಣಪತಿ ಕೂರಿಸಿದ್ದಾರೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡೋದಾಗಿರಲಿ, ಅದನ್ನು ನೋಡೋದಾಗಿರಲಿ, ಅಲ್ಲಿ ಕೊಡೋ ಪ್ರಸಾದ ತಿನ್ನೋದಾಗಿರಲಿ, ಇದನ್ನೆಲ್ಲ ಮಾಡ್ತಾಯಿದ್ವಿ. ಅದನ್ನೆಲ್ಲ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಮಿಸ್ ಮಾಡ್ಕೋತೀವಿ. ಈಗೆಲ್ಲ ಮನೇಲೇ ಕೂರಿಸ್ಕೋತೀವಿ,
ಈ ಥರ ಆಗೋದ್ರಿಂದ ಹಬ್ಬದ ವಾತಾವರಣನೇ ಹೋಗಿದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋದೆ. ಸೊ ಇವತ್ತಿನ ಒಂದು ಬ್ಲಾಗು ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.